Everyone, good morning. I am MM Nadaf. In this video, I discuss topic on intransitive verb. So here, intransitive verb means ಅಕರ್ಮ ಕ್ರಿಯಾಪದಗಳು ಅಕರ್ಮ ಕ್ರಿಯಾಪದಗಳು ಆಗುತ್ತೆ. What is intransitive verb? Intransitive verb means not passing over. Intransitive verb means not passing over. A verb is intransitive if the action stops with the agent means doer or subject and does not pass over to an object. So here intransitive means not passing over. A verb is intransitive if the action stops with the agent means doer or subject and does not pass over to an object. It means intransitive ಎಂದರೆ ಒಂದರಿಂದ ಇನ್ನೊಂದು ಸಾಗದಿರುವುದು ಕ್ರಿಯೆಯು ಕರ್ಮಪದಕ್ಕೆ ಸಾಗದೆ ಕರ್ತೃವಿನೊಂದಿಗೆ ನಿಂತರೆ ಅಂತಹ ಕ್ರಿಯಾಪದವು ಅಕರ್ಮ ಕ್ರಿಯಾಪದವಾಗಿರುತ್ತದೆ. ಏನಂತ ಹೇಳ್ತೀವಿ ನಾವು ಇಲ್ಲಿ ಇಂಟ್ರಾನ್ಸಿಟಿವ್. ಈಗಾಗಲೇ ನಾವು ಏನು ನೋಡಿದ್ವಿ, ಟ್ರಾನ್ಸಿಟಿವ್ ವರ್ಬ್ ಅನ್ನು ನೋಡಿದ್ವಿ. ಆ ಟ್ರಾನ್ಸಿಟಿವ್ ವರ್ಬು ಏನು ಹೇಳ್ತೈತಪ್ಪ ಅಂತಂದಾಗ ಅದು ಒಂದರಿಂದ ಇನ್ನೊಂದಕ್ಕೆ ಸಾಗುವುದು, ಕ್ರಿಯೆ ಕರ್ತೃವಿನೊಂದಿಗೆ ನಿಲ್ಲದೆ ಕರ್ಮಪದಕ್ಕೆ ಸಾಗಿರೋ ಅಂತ ಕ್ರಿಯಾಪದವು ಸಕರ್ಮ ಕ್ರಿಯಾಪದ ಅಂತ ಹೇಳಿದ್ವಿ ನಾವು. ಇದು ಏನಪ್ಪ ಅಂತಂದಾಗ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದಾಗ ಸಕರ್ಮ ಕ್ರಿಯಾಪದಗಳು ಅಂತ ಹೇಳ್ತೀವಿ, ಅಕರ್ಮ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಇಂಟ್ರಾನ್ಸಿಟಿವ್ ಎಂದರೆ ಒಂದರಿಂದ ಇನ್ನೊಂದು ಸಾಗದಿರುವುದು, ಕ್ರಿಯೆಯು ಕರ್ಮಪದಕ್ಕೆ ಸಾಗದೆ ಕರ್ತೃವಿನೊಂದಿಗೆ ನಿಂತರೆ ಅಂತಹ ಕ್ರಿಯಾಪದವು ಅಕರ್ಮ ಕ್ರಿಯಾಪದವಾಗಿರುತ್ತದೆ. In other words, the verbs that do not take object are called intransitive verbs. ಅಂದ್ರೆ ಅತ್ಯಂತ ಸರಳವಾಗಿ ನಾವು ಹೇಳ್ಬೇಕಂದ್ರಾಗ ಏನಂತ ಹೇಳ್ತೀವಿ ನಾವು, in other words the verbs that do not take object are called intransitive verbs. ಹೀಗಂದಾಗ ಕರ್ಮಪದಗಳನ್ನು ಬಯಸದ ಕ್ರಿಯಾಪದಗಳಿಗೆ ಅಕರ್ಮ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಹೌದಾ? ವಾಟ್ ಈಸ್ ಇಂಟ್ರಾನ್ಸಿಟಿವ್ ವರ್ಬ್ ಅಂತಂದಾಗ, intransitive verb ಅಂತಂದಾಗ in other words the verbs that do not take object are called intransitive verb ಅಂತ ಹೇಳ್ತೀವಿ. ಈ ಸೆಂಟೆನ್ಸ್ಗಳಲ್ಲಿ ಏನಾಗುತ್ತೆ, ಇದು ಆಬ್ಜೆಕ್ಟ್ ಅನ್ನು ತೆಗೆದುಕೊಳ್ಳೋದಿಲ್ಲ.
ಆಬ್ಜೆಕ್ಟನ್ನು ತೆಗೆದುಕೊಳ್ಳದೇ ಇರತಕ್ಕಂತಹ ಸೆಂಟೆನ್ಸ್ಗಳು ಸೆಂಟೆನ್ಸ್ಗಳು ಏನಾಗಿರ್ತಾವು, ಅವು ಇಂಟ್ರಾನ್ಸಿಟಿವ್ ವರ್ಬ್ ಸೆಂಟೆನ್ಸ್ ಆಗಿರ್ತಾವು. ಹೌದಾ? ಫಾರ್ ಉದಾಹರಣೆಗೆ ನಾವು ನೋಡಿದಾಗ ಉದಾಹರಣೆನ ನೋಡಿದಾಗ ನೋಡಿ, ಎಕ್ಸಾಂಪಲ್ ಯಾವುದಕ್ಕಿದು ಇಂಟ್ರಾನ್ಸಿಟಿವ್ ವರ್ಬಿಗೆ ಎಕ್ಸಾಂಪಲನ್ನು ಕೊಡ್ತಾ ಇದ್ದೀನಿ. ರಾಮ ಸಿಟ್ಸ್ ಇನ್ ದ ಲಾಸ್ಟ್ ಲೈನ್. ನೋಡಿ, ಏನಿದೆ ಇಲ್ಲಿ? ಆಬ್ಜೆಕ್ಟ್ ಇಲ್ಲ. ಇಲ್ಲಿ ಏನಿದೆ? ಆಬ್ಜೆಕ್ಟ್ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಏನಾಗಿದೆ? ಅದು ಏನು ಜಸ್ಟ್ ಅದು ಒಂದು ಫ್ರೇಸಲ್ ಏನು ಒಂದು ಕ್ಲಾಸ್ ಇದೆ. ಇನ್ ದ ಲಾಸ್ಟ್ ಲೈನ್ ಅಂತಕ್ಕಂಥದ್ದು ಏನಿದೆ ಅಲ್ಲ, ಇಲ್ಲಿ ಪ್ರಿಪೋಸಿಷನಲ್ ಫ್ರೇಸ್ ಇದೆ. ಹೌದಾ? ಇಲ್ಲಿ ಇರ್ತಕ್ಕಂಥದ್ದು ರಾಮ ಸಿಟ್ಸ್ ಮೀನ್ಸ್ ಕುಳಿತುಕೊಳ್ಳುತ್ತಾನೆ, ಕೂತು ಅನ್ನಂಗ. ಹೌದಾ? ಸೊ ರಾಮ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗ್ತತಿ. ಹೌದಾ? ಇಲ್ಲಿ ರಾಮ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗ್ತತಿ. ದೆನ್ ಸಿಟ್ಸ್ ಅಂತಕ್ಕಂಥದ್ದು ವರ್ಬ್ ಇದೆ. ಇದು ಎಂಥ ವರ್ಬ್ ಇದೆಯಪ್ಪ ಅಂತಂದಾಗ, ಇಟ್ ಈಸ್ ನಾಟ್ ಟೇಕಿಂಗ್ ಆನ್ ಆಬ್ಜೆಕ್ಟ್ ವಿತ್ ದ ವರ್ಬ್. ಅಂದರೆ ವರ್ಬ್ ಜೊತೆಗೆ ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಅದಕ್ಕಾಗಿ ಇದೇನಾಗುತ್ತೆ, ಇದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿ ಕೆಲಸವನ್ನು ಮಾಡುತ್ತದೆ. ಎಸ್, ಹೀಗಂದಾಗ ಕನ್ನಡದಲ್ಲಿ ರಾಮನು ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ಳುತ್ತಾನೆ. ಎಸ್, and then another one example for this one. Another one example. It fell on the ground. ನೋಡಿ, ಆನ್ ದ ಗ್ರೌಂಡ್ ಅಂತಕ್ಕಂಥದ್ದು ಇಲ್ಲಿ ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇಲ್ಲಿ ಮಾಡ್ತಕ್ಕಂಥದ್ದು ಇದೆ ಎದರ ಜೊತೆಗೆ ನಿಂದಿರ್ತೈತಿ? ಈ ಒಂದು ಸಬ್ಜೆಕ್ಟದ ಜೊತೆಗೆ ನಿಂದಿರ್ತೈತಿ. ಹೌದಾ? ಇಟ್ ಟೇಕ್ ಆ್ಯನ್ ಆಬ್ಜೆಕ್ಟ್ ಅಂದರೆ ಇದು ಆಬ್ಜೆಕ್ಟ್ ಅಂತ ತೆಗೆದುಕೊಂಡಿಲ್ಲ. ಇದು ಯಾವುದು? ಫೆಲ್ ಅಂತಕ್ಕಂಥದ್ದು. ಫೆಲ್ಲರ ಜೊತೆಗೆ ಇಲ್ಲಿ ಆಬ್ಜೆಕ್ಟ್ ಇಲ್ಲ. ಹೌದಾ? ಫೆಲ್ ಅಂತಕ್ಕಂಥದ್ದು ಏನಾಗಿದೆ? ಈಗ ಇದು ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಇಟ್ ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ. ಎಸ್, ಸೊ ಇದೇ ಥರನಾಗಿ ನಾವು ನೋಡಿದಾಗ ಏನಪ್ಪ ತಂದಾಗ ಸಾಕಷ್ಟು ಉದಾಹರಣೆಗಳನ್ನು ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವುಗಳನ್ನು ಕೊಡ್ಬೋದು. ಇಲ್ಲಿ ಇಟ್ ಫೆಲ್ ಆನ್ ದ ಗ್ರೌಂಡ್ ಅಂತಕ್ಕಂಥದ್ದು ಮೀನಿಂಗ್ ಏನಪ್ಪ ಅಂತಂದಾಗ, ಇದು ಭೂಮಿಯ ಮೇಲೆ ಬಿದ್ದಿತ್ತು. ನೋಡು, ಏನು? ಇಟ್ ಫೆಲ್ ಆನ್ ದ ಗ್ರೌಂಡ್, ಇಟ್ ಮೀನ್ಸ್ ಇದು ಭೂಮಿಯ ಮೇಲೆ ಬಿದ್ದಿತ್ತು ಅಂತಕ್ಕಂತಹದನ್ನ ಅರ್ಥವನ್ನು ಕೊಡುತ್ತದೆ. ನೆಕ್ಸ್ಟ್ ಅಂದರ್ ಒನ್, ಹಿ ಈಸ್ ಗೋಯಿಂಗ್ ಟು ಸ್ಕೂಲ್. ಹಿ ಈಸ್ ಗೋಯಿಂಗ್ ಟು ಸ್ಕೂಲ್. ಹಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತಕ್ಕಂಥದ್ದು ಇಲ್ಲಿ ಸಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ಮೇನ್ ವರ್ಬ್ ಪ್ಲಸ್ ING ಇದೆ. ಹೌದಾ? ಟು ಸ್ಕೂಲ್ ಅಂತಕ್ಕಂಥದ್ದು ಇಂಟ್ರಾನ್ಸಿಟಿವ್ ವರ್ಬಿಗೆ ಏನಾಗಿದೆ? ಇದು ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡುವುದಿಲ್ಲ. ಇಲ್ಲಿ ಈ ಗೋಯಿಂಗ್ ಅಂತಕ್ಕಂಥದ್ದು ಏನಾಗಿದೆಯಪ್ಪ ಅಂತಂದಾಗ ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ, ಅಕರ್ಮ ಕ್ರಿಯಾಪದ ಅಂತ ಹೇಳ್ತೀವಿ. ಅಕರ್ಮ ಕ್ರಿಯಾಪದ ಆಗಿರ್ತಕ್ಕಂಥದ್ದು ಗೋಯಿಂಗ್ ಆಗಿದೆ. ಸೊ ಹೀಗಾಗಿ ಈಗ ಇದನ್ನ ನಾವು ಕನ್ನಡದಲ್ಲಿ ಅರ್ಥೈಸ್ಕೊಂಡಾಗ ಅವನು ಶಾಲೆಗೆ ಹೋಗುತ್ತಿದ್ದಾನೆ ಅಂತಕ್ಕಂಥದ್ದನ್ನು ಇದು ಅರ್ಥವನ್ನು ಕೊಡುತ್ತದೆ. ಅಂದರ್ ಒನ್ ಎಕ್ಸಾಂಪಲ್, ದೇ ಲಾಫ್ ಎಟ್ ಮೀ. ನೋಡು, ಇಟ್ ಈಸ್ ಅ ವೆರಿ ಈಸಿ. ದೆನ್ ಸಬ್ಜೆಕ್ಟ್ ಇದೆ, ಲಾಫ್ ಅಂತಕ್ಕಂಥದ್ದು ವರ್ಬ್ ಇದೆ, ಇಲ್ಲಿ ಆಬ್ಜೆಕ್ಟ್ ಅಲ್ಲ. ಇದೇನಾಗಿದೆ? ಇಲ್ಲಿ ಏನು ಪ್ರಿಪೋಸಿಷನಲ್
ಫ್ರೇಸ್ ಅಂತ ಹೇಳ್ತೀವಿ, ಪ್ರಿಪೋಸಿಷನಲ್ ಕ್ಲಾಸ್ ಅಂತ ಹೇಳ್ತೀವಿ, ಅದು ಇದೆ. ಇದು ಸೆಂಟೆನ್ಸ್ ವೈಸ್ ನಾವು ಸ್ಟಡಿ ಮಾಡುವಾಗ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ನಮಗೆ ಬೇಕಾದಿದ್ದು ಏನಪ್ಪ ಅಂತಂದಾಗ ಇಂಥವುಗಳು ಇದ್ದಾಗ ಏನಪ್ಪ ಅಂತಂದ್ರೆ ನಮಗೆ ಆಬ್ಜೆಕ್ಟ್ ವಿದೌಟ್ ಆಬ್ಜೆಕ್ಟ್, ಹೌದಾ, ಆಬ್ಜೆಕ್ಟನ್ನು ತೆಗೆದುಕೊಳ್ಳದೇ ಇರ್ತಕ್ಕಂಥ ವರ್ಬ್ ಏನಿರ್ತಾವೋ ಅವು ಇಂಟ್ರಾನ್ಸಿಟಿವ್ ವರ್ಬ್ ಆಗಿರ್ತಾವೆ. ದೇ ಲಾಫ್ ಎಟ್ ಮೀ ಅಂತಂದಾಗ ಅವರು ನನ್ನನ್ನು ನೋಡಿ ನಗುತ್ತಾರೆ ಅಂತಕ್ಕಂಥದನ್ನು ಅರ್ಥವನ್ನು ಕೊಡುತ್ತದೆ. ನನ್ನನ್ನು ನೋಡಿ ನಗುತ್ತಾರೆ. ಎಸ್, ಆ್ಯಂಡ್ ದೆನ್ ಕಮ್ ಟು ದಿ ನೆಕ್ಸ್ಟ್ ಪಾಯಿಂಟ್. ದ ಸನ್ ರೈಸಸ್ ಈಸ್ ದ ಈಸ್ಟ್. ಏನಪ್ಪ ಅಂತಂದ್ರೆ ಅಂದರ್ ಒನ್ ಎಕ್ಸಾಂಪಲು, ದ ಸನ್ rises is the east. The sun rises is the east. It means ಇಲ್ಲಿ ರೈಸಸ್ ಅಂತಕ್ಕಂಥದ್ದು ಏನಿದೆನೋ ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ. ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ, ಹೌದಾ. ಸೊ ಹೀಗಿದ್ದಾಗ ಏನಪ್ಪ ಅಂತಂದಾಗ ಇಲ್ಲಿ ಏನು ದ ಸನ್ ರೈಸಸ್ ಈಸ್ ದಿ ಈಸ್ಟ್ ಅಂತಂದಾಗ ಏನಂತ ಹೇಳ್ಬೋದು ನಾವು, ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥವನ್ನು ಕೊಡ್ತೈತಿ. ಇನ್ನು ಇವು ಎಲ್ಲಗಳನ್ನು ಈಗ ನಾವು ಅಧ್ಯಯನ ಮಾಡಿದ್ದೀವಿ. ಅದರ ಒಳಗಡೆ ಇರ್ತಕ್ಕಂತಹ ಏನಾಗಿರ್ಬೋದು, ರಾಮ ಆಗಿರ್ಬೋದು, ಎಟ್ ಆಗಿರ್ಬೋದು, ಹಿ ಆಗಿರ್ಬೋದು, ದೇ ಅಂತಕ್ಕಂಥದ್ದು ಮತ್ತು ಸನ್ ಅಂತಕ್ಕಂಥದ್ದು ಇವೆಲ್ಲವೂ ಏನಾಗಿವಪ್ಪ ಅಂತಂದಾಗ ಸಬ್ಜೆಕ್ಟ್ಗಳಾಗಿವೆ. ಏನಾಗಿವೆ? ಸಬ್ಜೆಕ್ಟ್ಗಳಾಗಿವೆ, ಸಬ್ಜೆಕ್ಟ್ಗಳು. ಅದೇ ರೀತಿಯಾಗಿರ್ತಕ್ಕಂತಹ ಆ ವಾಕ್ಯಗಳಲ್ಲಿ ಏನು ಸಿಟ್ಸು, ಪೆಲ್ಲು, ಗೋಯಿಂಗ್, ಲಾಫ್ ಆ್ಯಂಡ್ ರೈಸಸ್ ಆರ್ ವರ್ಬ್ಸ್ ಅಂದ್ರೆ ಅವು ಎಲ್ಲ ಎಂದಾಗಿದಾವು ಕ್ರಿಯಾಪದಗಳಾಗಿವೆ. ಎಂಥ ಕ್ರಿಯಾಪದಗಳಾಗ್ಯಾವಪ್ಪ ಅಂತಂದಾಗ ಅವು ಏನಪ್ಪ ಅಂತಂದಾಗ ಎಂಥ ಕ್ರಿಯಾಪದಗಳಾಗ್ಯಾವಪ್ಪ ಅಂತಂದಾಗ ಆ ಕ್ರಿಯಾಪದಗಳಲ್ಲಿ ಪ್ರತಿಯೊಂದು ಕ್ರಿಯಾಪದವು ವ್ಯಕ್ತಪಡಿಸುವ ಕ್ರಿಯೆಯು ಕರ್ತೃವಿನೊಂದಿಗೆ ನಿಲ್ಲುತ್ತವೆ. ಏನಪ್ಪ ಅಂತಂದ್ರೆ ಸಬ್ಜೆಕ್ಟ್ ಜೊತೆಗೆ ನಿಲ್ತಾವೆ, ಹೊರತಾಗಿ ಆ ವರ್ಬದ ಜೊತೆಗೆ ನಿಂತ್ಕೋದಿಲ್ಲ. ಅದಕ್ಕಾಗಿ ಅವು ಏನಪ್ಪ ಅಂತಾರ ಏನಂತ ಹೇಳ್ತೀವಿ ನಾವು, ಇಂಟ್ರಾನ್ಸಿಟಿವ್ ವರ್ಬ್ ಅಂತಕ್ಕಂಥದನ್ನು ಹೇಳ್ತೀವಿ. ಇದು ಬೇರೆ ನಾಮಪದ ಅಥವಾ ಸರ್ವನಾಮಪದಕ್ಕೆ ಮುಂದುವರಿಯುವುದಿಲ್ಲ. ಆದ್ದರಿಂದ ಇಂತಹ ಕ್ರಿಯಾಪದಗಳನ್ನು ಅಕರ್ಮ ಕ್ರಿಯಾಪದಗಳೆಂದು ನಾವು ಕರಿತೀವಿ. ಅಂಥವು ಸಿಟ್ಸ್, ಪೆಲ್, ಗೋಯಿಂಗ್, ಲಾಫ್ ಆ್ಯಂಡ್ ರೈಸಸ್ ಅಂತಕ್ಕಂತಹ ಈಗಾಗಲೇ ನಾನು ಸೆಂಟೆನ್ಸಲ್ಲಿ ಇವುಗಳನ್ನು ವರ್ಬ್ಗಳನ್ನು ಯೂಸ್ ಮಾಡಿದೆಯಲ್ಲ, ಆ ವರ್ಬ್ಗಳು ಏನಾಗಿವಪ್ಪ ಅಂತಂದಾಗ ಅಕರ್ಮ ಕ್ರಿಯಾಪದಗಳ ಆಗಿವೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ಎಸ್, ದೆನ್ ಕೆಲವೊಂದಿಷ್ಟು ನಾವು ಏನು ಸೆಂಟೆನ್ಸ್ಗಳನ್ನು ಅಬ್ಸರ್ವನ್ನು ಮಾಡೋಣ. ಈಗ ಇದರಲ್ಲಿನ ಇನ್ನೂ ಸ್ವಲ್ಪ ಸೆಂಟೆನ್ಸನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ರಾಜು ಗೇವ್ ಮೀ ಅ ಪೆನ್. ಇಲ್ಲಿ ರಾಜು ನನಗೆ ಪೆನ್ನು ಕೊಟ್ಟನು ಅಂತಕ್ಕಂಥದನ್ನ ಹೇಳ್ತೀವಿ. ಅದೇ ರೀತಿಯಾಗಿರ್ತಕ್ಕಂಥ ಸಿ wrote a letter to her father. Another one sentence is, my friend asked me 10 rupees. Another one sentence, my sister sent me a present. ಇಷ್ಟೆಲ್ಲವೂ ಇದೆ. ಇವುಗಳ ಅರ್ಥ ಏನಪ್ಪ ಅಂತಂದಾಗ ರಾಜು ಗೇವ್ ಮಿ ಅ ಪೆನ್ ಅಂತಕ್ಕಂಥದ್ದರ ಅರ್ಥ ಏನಾಗಿದೆ, ಇಲ್ಲಿ ರಾಜು ನನಗೆ ಪೆನ್ನು ಕೊಟ್ಟನು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಹೇಳ್ತೀವಿ. ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ ಆಗಿರ್ತಕ್ಕಂಥದ್ದು ಮೀ ಇದೆ, ಹೌದಾ. ಲೆಟರ್ ಅಂತಕ್ಕಂಥದ್ದು ಇದು ಕೂಡ ಇಂಟ್ರಾನ್ಸಿಟಿವ್ ವರ್ಬ್ ಆಗಿದೆ, ಆಬ್ಜೆಕ್ಟ್ ಆಗಿದೆ. ದೆನ್
ಮತ್ತೇನಪ್ಪ ಅಂತಂದಾಗ ಇಲ್ಲಿ ಎರಡೆರಡು ಆಬ್ಜೆಕ್ಟ್ ಬರ್ತಾವ್ರಿ. ಇಲ್ಲಿ ಇನ್ನೊಂದು ವಿಚಾರವಾಗಿ ನಾವು ತಿಳ್ಕೊಬೇಕಪ್ಪ ಅಂತಂದಾಗ ಪೆನ್ ಅಂತಕ್ಕಂಥದ್ದು ಮತ್ತು ಮೀ ಅಂತಕ್ಕಂಥದ್ದು ಇಲ್ಲಿ ಎರಡೆರಡು ಆಬ್ಜೆಕ್ಟ್ ಬರ್ತಾವು. ಇದು ರಾಜು ಗೇವ್ ಮೀ ಅ ಪೆನ್. ಮೀ ಅಂತಕ್ಕಂಥದ್ದು ಕೂಡ ಆಬ್ಜೆಕ್ಟ್ ಇದೆ, ಪೆನ್ ಅಂತಕ್ಕಂಥದ್ದು ಕೂಡ ಆಬ್ಜೆಕ್ಟ್ ಇದೆ. ಸೊ ಹೀಗಾಗಿ ಇಲ್ಲಿ ಮತ್ತೆ ಏನಪ್ಪ ಅಂತಂದ್ರೆ ಸಿ ರೋಟ್ ಎ ಲೆಟರ್ ಟು ಹರ್ ಸೆಲ್ಫ್. ಲೆಟರ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಆಬ್ಜೆಕ್ಟ್ ಇದೆ. ನಾನು ಸ್ವಲ್ಪ ಅಲ್ಲಿ ಏನು ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳಿದೆ. ಇಲ್ಲಿ ಏನಪ್ಪ ಅಂತಂದಾಗ ಆಬ್ಜೆಕ್ಟ್ ಆಗಿ ಇರ್ತಕ್ಕಂಥವುಗಳನ್ನು ನಾವು ಇಲ್ಲಿ ನೋಡೋಣ. ಇಲ್ಲಿ ದೆನ್ ಅದಾದ ನಂತರ ಮತ್ತೇನಪ್ಪ ಅಂತಂದಾಗ ಇಲ್ಲಿ ಏನು ಮೈ ಫ್ರೆಂಡ್ ಆಸ್ಕ್ಡ್ ಮೀ 10 rupees ಅಂತಕ್ಕಂಥದ್ದಿದೆ. ಹೌದಾ, ಈ 10 rupees ಮತ್ತು ಮೀ ಅಂತಕ್ಕಂಥದ್ದು ಇವು ಕೂಡ ಏನು ಟು ಆಬ್ಜೆಕ್ಟ್ಸ್ ಇನ್ ದಿ ಸೆಂಟೆನ್ಸಸ್. ಸೊ ಇಲ್ಲಿ ನಾವು ಇನ್ನೊಂದು ವಿಚಾರವಾಗಿ ಹೇಳಬೇಕಪ್ಪ ಅಂತಂದಾಗ ಇಲ್ಲಿ ದ್ವಿಕರ್ಮಗಳು ಅಂತ ಹೇಳ್ತೀವಿ ನಾವು. ಇವಕ್ಕೆ ಏನು ದ್ವಿಕರ್ಮಗಳು ಅಂತ ಹೇಳ್ತೀವಿ. ಇಲ್ಲಿ ಮೀ ಅಂತ ಇದೆ, ಇಲ್ಲಿ ಏನು ಪ್ರೆಸೆಂಟ್ ಅಂತಕ್ಕಂಥದ್ದಿದೆ. ದೇರ್ ಆರ್ ಟು ಆಬ್ಜೆಕ್ಟ್ಸ್ ಇನ್ ದೀಸ್ ಸೆಂಟೆನ್ಸಸ್. ಆಬ್ಜೆಕ್ಟು ಎರಡೆರಡು ಆಬ್ಜೆಕ್ಟ್ ಇದಾವು, ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಬರುತ್ತೆ. ಹೌದಾ. ಸೊ ಆ್ಯಂಡ್ ದೆನ್ ಈಚ್ ಸೆಂಟೆನ್ಸ್ ಹ್ಯಾಸ್ ಎ ಟ್ರಾನ್ಸಿಟಿವ್ ವರ್ಬ್ ವಿಚ್ ಈಸ್ ಫಾಲೋಡ್ ಬೈ 2 ಆಬ್ಜೆಕ್ಟ್ಸ್. ಏನಂತ ಹೇಳಿದೆ ನಾನು, ಎರಡು ಆಬ್ಜೆಕ್ಟನ್ನು ಒಳಗೊಂಡಿದೆ ಅಂತ ಹೇಳಿದೆ. ಒನ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಈಸ್ ಎ ಪರ್ಸನ್ while the other is the thing. Such verbs are called ಡಿಟ್ರಾನ್ಸಿಟಿವ್ ವರ್ಬ್ ಅಂತ ಹೇಳ್ತೀವಿ. ಹೌದಾ, ಡಿಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಪ್ರತಿಯೊಂದು ವಾಕ್ಯವು ಎರಡು ಕರ್ಮ ಪದಗಳನ್ನು ಅನುಸರಿಸಿ ಬರುವ ಸಕರ್ಮ ಕ್ರಿಯಾಪದಗಳನ್ನು ಹೊಂದಿದೆ. ಇವೇನಾಗಿವೆ, ಎರಡೆರಡು ವರ್ಬ್ಗಳನ್ನು ಒಳಗೊಂಡಿದೆ ಅಲ್ಲ, ಆ ಹೊಂದಿರತಕ್ಕಂಥದ್ದು ಏನಾಗಿದೆ, ಸಕರ್ಮ ಕ್ರಿಯಾಪದಗಳನ್ನು ಹೊಂದಿದೆ. ಒಂದು ಕರ್ಮಪದವು ವ್ಯಕ್ತಿಯಾದರೆ ಇನ್ನೊಂದು ವಸ್ತುವಾಗಿದೆ. ಒಂದು ಪದ ಕರ್ಮಪದ ಏನಾಗಿದೆ, ವಸ್ತು ಆಗಿದೆ. ಅಂಡರ್ಮನ್ ವ್ಯಕ್ತಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೌದಾ, ಮೀ ಅಂತಕ್ಕಂಥದ್ದು ವ್ಯಕ್ತಿಗೆ ನಾವು ಹೋಲಿಕೆ ಮಾಡ್ತೀವಿ, ಪೆನ್ ಅಂತಕ್ಕಂಥದ್ದು ವಸ್ತುವಿಗೆ. ಹೌದಾ, ವಸ್ತು ಮತ್ತು ಇನ್ನೊಂದು ವ್ಯಕ್ತಿಗೆ ಸೀಮಿತವಾಗಿರ್ತಕ್ಕಂಥದ್ದು ಆಗಿದೆ. ಇಂತಹ ಕ್ರಿಯಾಪದಗಳನ್ನು ನಾವು ದ್ವಿಕರ್ಮಕ ಕ್ರಿಯಾಪದಗಳೆಂದು ಕರೆಯುತ್ತೇವೆ. ಇಂಥ ಜೋಡಿಲೆ ಬಂದಾಗ ಏನಪ್ಪ ಅಂತಂದಾಗ ನೋಡಿ, ಹಿ ಗೇವ್ ಮೀ ಅ ಪೆನ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಪೆನ್ ಅಂತಕ್ಕಂಥದ್ದು ಒಂದು ವಸ್ತು ಆಗಿದೆ. ದೆನ್ ಮೀ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಹೋಲಿಕೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಇವು ಎರಡು ಆಬ್ಜೆಕ್ಟ್ ಇದಾವ್ರಿ. ಹೌದಾ, ಇವು ಎರಡು ಆಬ್ಜೆಕ್ಟ್ಗಳಿದ್ದಾಗ ನೋಡಿ ಏನು ಹೇಳ್ತಾ ಇದೆ ಇಲ್ಲಿ, ಪ್ರತಿಯೊಂದು ವಾಕ್ಯವು ಈಗ ಮೇಲೆ ನೋಡಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವು ಎರಡು ಕರ್ಮ ಪದಗಳನ್ನು ಹೊಂದಿದೆ. ಒಂದು ಕರ್ಮಪದ, ಹೌದಾ, ಇದು ಒಂದು. ಪೆನ್ ಅಂತಕ್ಕಂಥದ್ದು ಎರಡನೇ ಕರ್ಮಪದ. ಈ ಒಂದನೇ ಕರ್ಮಪದ ಯಾವುದಕ್ಕೆ ಸೀಮಿತವಾಗಿದೆ, ವ್ಯಕ್ತಿಗೆ ಸೀಮಿತವಾಗಿದೆ, ವ್ಯಕ್ತಿಯನ್ನು ಸೂಚಿಸ್ತಕ್ಕಂಥದ್ದು. ಇದು ವಸ್ತುವಿಗೆ, ಹೌದಾ, ವಸ್ತುವನ್ನು ಹೇಳ್ತಕ್ಕಂಥದ್ದು. ಹೌದಾ, ಅದಕ್ಕೆ ಏನಿದು ಡೆಫಿನೇಷನು, ಪ್ರತಿಯೊಂದು ವಾಕ್ಯವು ಎರಡು ಕರ್ಮ ಪದಗಳನ್ನು ಅನುಸರಿಸಿ ಬರುವ ಸಕರ್ಮ ಕ್ರಿಯಾಪದಗಳನ್ನು ಹೊಂದಿದೆ. ಇದು ಸಕರ್ಮ ಕ್ರಿಯಾಪದಗಳನ್ನು ಹೊಂದಿರತಕ್ಕಂಥ ಸೆಂಟೆನ್ಸ್ ಆಗಿದೆ. ಆದರೆ ಒಂದು ಕರ್ಮಪದ ಇದೆ. ಈ ಒಂದು ಕರ್ಮಪದವು ವ್ಯಕ್ತಿಗೆ ವ್ಯಕ್ತಿಯಾದರೆ ಇನ್ನೊಂದು ಕರ್ಮಪದವು ವಸ್ತುವಾಗಿದೆ. ಇಂತಹ ಕ್ರಿಯಾಪದಗಳನ್ನು ದ್ವಿಕರ್ಮಕ ಕ್ರಿಯಾಪದಗಳೆಂದು ಕರೆಯುತ್ತೇವೆ ಅಂತಕ್ಕಂಥದ್ದನ್ನು ಇದನ್ನ ಅರ್ಥೈಸ್ಕೋಬೇಕು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತೈತಿ, ಸರ್ ಇಷ್ಟೆಲ್ಲ ಹೇಳರು ಇದು ಏನು? ಹೌದಾ, ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟು ಮತ್ತು ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಬರುತ್ತದೆ. ಹೌದಾ, ಡೈರೆಕ್ಟ್ ಆಬ್ಜೆಕ್ಟ್ ಅಂತಂದಾಗ ನೋಡಿ, ಹಿ ಗೇವ್ ಮೀ ಅ ಪೆನ್. ನೋಡ್ರಿ, ಇಲ್ಲಿ ಡೈರೆಕ್ಟ್ ಆಗಿರ್ತಕ್ಕಂತಹ ಆಬ್ಜೆಕ್ಟ್ ಯಾವುದಪ್ಪ ಅಂತಂದಾಗ ಮೀ ಆಗಿದೆ. ಹೌದಾ, ಇದು ಡೈರೆಕ್ಟ್ ಆಬ್ಜೆಕ್ಟು. ಇದು ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು, ಪೆನ್ ಅಂತಕ್ಕಂಥದ್ದು. ಹೌದಾ, ವಸ್ತುವಾದ ಅಂದರೆ ನೋಡಿ, ದ ಆಬ್ಜೆಕ್ಟ್ ದಟ್ ಈಸ್ ಎ ಥಿಂಗ್ ಈಸ್ ದ
direct object of its verb. Another one is the object that is a person. Person is the indirect object. ಹೌದಾ? ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂತಂದಾಗ ಇಲ್ಲಿ ನಾ ಏನು ಹೇಳಿದೆ, ಈ ಒಂದು ಮೀ ಅಂತಂದಾಗ ಇದು ಇಲ್ಲಿ ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಅದೇ ಇದನ್ನು ನಾವು ಕೂಡಿಸಿ ಬರೆದಾಗ ಇದು ಏನಾಗುತ್ತೆ, ಇದು ಇಂಡೈರೆಕ್ಟ್ ಆಗುತ್ತೆ, ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಗುತ್ತೆ. ಹೌದಾ? ಏನಾಗುತ್ತೆ, ಇದು ಈ ಒಂದು ಪೆನ್ನನ್ನು ಹೊರತುಪಡಿಸಿ ನಾವು ಇಷ್ಟೇ ಬರೆದಪ್ಪ ಅಂತಂದಾಗ ಹಿ ಗೇವ್ ಮೀ ಅಂತ ಅಂದಾಗ ಇದು ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತಕ್ಕಂಥದ್ದು. ಇದನ್ನ ಏನಪ್ಪ ಪೆನ್ ಅಂದ್ರೆ ಹಿ ಗೇವ್ ಮೀ ಅ ಪೆನ್ ಅಂತಕ್ಕಂಥದ್ದು ನಾವು ಬರೆದಪ್ಪ ಅಂತಂದಾಗ ಪೆನ್ ಅಂತಕ್ಕಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತದೆ, ಸಾರಿ ಡೈರೆಕ್ಟ್ ಆಬ್ಜೆಕ್ಟ್ ಆಗ್ತತಿ. ಮೀ ಅಂತಕ್ಕಂಥದ್ದು ಇಂಡೈರೆಕ್ಟ್ ಆಬ್ಜೆಕ್ಟ್ ಆಗ್ತತಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೌದಾ? ಇಲ್ಲಿ ಇಂಡೈರೆಕ್ಟು ಮತ್ತು ಡೈರೆಕ್ಟ್ ಆಬ್ಜೆಕ್ಟ್ ಅಂತಂದಾಗ ನೋಡಿ, ಡೈರೆಕ್ಟ್ ಆಬ್ಜೆಕ್ಟ್ ಅಂತಂದಾಗ ವಸ್ತುವಾದ ಕರ್ಮಪದವು ಕ್ರಿಯಾಪದದ ಪ್ರತ್ಯಕ್ಷ ಕರ್ಮಪದವಾಗಿರುತ್ತದೆ, ಅವರ ಪ್ರತ್ಯಕ್ಷವಾಗಿರ್ತಕ್ಕಂಥದ್ದಾಗಿರುತ್ತೆ. ಅದೇ ವ್ಯಕ್ತಿಯಾದ ಕರ್ಮಪದವು ಕ್ರಿಯಾಪದದ ಅಪ್ರತ್ಯಕ್ಷ ಕರ್ಮಪದವಾಗಿರುತ್ತದೆ. ಅವರ ಅಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷ ಏನು ಕರ್ಮಪದಗಳಾಗಿರುತ್ತವೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಇಂಟ್ರಾನ್ಸಿಟಿವ್ ವರ್ಬ್ದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಇನ್ನು ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ, ಯಾವುದು ಇದು ಆಗುತ್ತೆ ವರ್ಬ್ಸ್ ಮೂಡ್ಸ್ಗಳ ಬಗ್ಗೆ ನಾವು ಕೆಲವೊಂದಿಷ್ಟು ನೋಡೋಣ. ಇಲ್ಲಿ ತನಕ ಇದು ಏನಪ್ಪ ಅಂತಂದ್ರೆ ಟ್ರಾನ್ಸಿಟಿವ್ ವರ್ಬ್ಸ್ ಆ್ಯಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೀವಿ. ನಿಮಗೂ ಒಂದು ವೇಳೆ ಏನು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲಪ್ಪ ಅಂತಂದಾಗ ನೀವು ಏನು ಮಾಡಬೇಕು, ಯು ಹ್ಯಾವ್ ಮೇಕ್ ದಿ ಸಮ್ ಕ್ವಶನ್ಸ್, ಅಂದರೆ ಕ್ವಶನ್ಸ್ಗಳನ್ನ ಏನೇ ಇದ್ದರೂ ಕೂಡ ನೀವು ಕೇಳ್ಬೋದು. ಎಸ್, ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಓಕೆ, ಬಾಯ್ ಬಾಯ್.